ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತು ಮಾಡ್ತಾ ಇರೋ ರೆಸಿಪಿ ಬಂದು ಚಿಕನ್ ಬಿರಿಯಾನಿ. ಎಷ್ಟು ಬೇಗ ಆಗೋ ಕ್ವಿಕ್ಕಾಗಿ ಆಗೋ ಚಿಕನ್ ಬಿರಿಯಾನಿ. ಬೇಕಾಗಿರೋ ಪದಾರ್ಥ: ಫಸ್ಟ್ ಚಿಕನ್ ತೊಗೊಂಡಿದ್ದೀನಿ ಅರ್ಧ kg, ಆಮೇಲೆ ಕೊತ್ತಂಬರಿ ಸೊಪ್ಪು, ಮೊಸರು, ಪುದೀನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ 2 ಈರುಳ್ಳಿ ಉದ್ದುದಕ್ಕೆ ಹಚ್ಕೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ, 1 ಟೊಮೊಟೊ ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಎಣ್ಣೆ, ಧನಿಯಾ ಪುಡಿ. ಅಕ್ಕಿ ತೊಳೆದ್ಬಿಟ್ಟು ನೆನೆಸಿದ್ದೀನಿ. ಈ ಲೋಟದಲ್ಲಿ 2 ಲೋಟ ಹಾಕ್ಕೊಂಡಿದ್ದೀನಿ. ಅಕ್ಕಿ ತೊಳೆದ್ಬಿಟ್ಟು ನೆನೆಸಿದ್ದೀನಿ. ಕುಕ್ಕರ್ ಇಕ್ಕಿದ್ದೀನಿ, ಎಣ್ಣೆ ಹಾಕ್ತಾಯಿದ್ದೀನಿ. ನಾನು ಪಲಾವ್ ಸಾಮಾನು ಯಾಕೆ ಹಾಕಲ್ಲ ಅಂದರೆ ಅದು ಸ್ಪೈಸಸ್ ಎಲ್ಲ ಗರಂ ಮಸಾಲ ಹಾಕ್ತೀನಲ್ಲ ಅದರಲ್ಲೇ ಇರುತ್ತೆ. ಸೊ ಅದು ಬರೀ ಸ್ಮೆಲ್ಗೋಸ್ಕರ ಹಾಕೋದಷ್ಟೇ, ಅದು ಇಷ್ಟ ಆಗಲ್ಲ ಸ್ಮೆಲ್ಲು. ಎಣ್ಣೆ ಕಾಯಿ ಮೊದಲನೇದಾಗಿ ಗೋಡಂಬಿ ಹಾಕ್ತಾಯಿದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ, ಉದ್ದುದಕ್ಕೆ ಹಚ್ಚಿರೋದು. ಪಲಾವ್ ಸಾಮಾನೆಲ್ಲ ಅದು ನಿಮಗೆ ಬೇಕಂದ್ರೆ ಹಾಕ್ಕೋಬೋದು. ನಾನು ಸ್ಕಿಪ್ ಮಾಡಿದ್ದೀನಿ. ಸೊ ಅದು ಇದು ಮಸಾಲ ಟೇಸ್ಟ್ ಎಲ್ಲ ನಮಗಾಗಲ್ಲ ನಮ್ಮ ಮನೆಯಲ್ಲಿ, ಅದಕ್ಕೆ ಸ್ಕಿಪ್ ಮಾಡಿದ್ದೀನಿ. ಅದು ಆಪ್ಷನಲ್ಲು. ಈರುಳ್ಳಿ ಹಾಕಿದ್ದೀನಿ, ಅದ್ರ ಜೊತೆನೇ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ರೋಸ್ಟ್ ಆಗಿದೆ. ಇವಾಗ ಟೊಮೆಟೊ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಒಂದು 2 ಮಿನಿಟ್ಸು. ಟೊಮೊಟೊ ಎಲ್ಲ ನೈಸ್. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಹಸಿ ವಾಸನೆ ಹೋಗ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈಗ ಇದು ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿರೋದು ಒಂದೊಂದು ಇಡೀ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ತಕ್ಕಂಗೆ ಹಾಕ್ಕೊಳ್ಳಿ. ಮೆಣಸಿನ್ಕಾಯು ಹಾಕಿರ್ತೀವಿ ಒಗ್ಗರಣೆಗೆ, ರುಚಿಗೆ ಎಷ್ಟು ಬೇಕೋ, ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಇದು ಹಸಿ ವಾಸನೆ ಹೋಗ್ಬೇಕು. ಒಂದು 2 ಮಿನಿಟ್ಸ್ ಹುರಿಯೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದೆ ಎಣ್ಣೆ ಬಿಟ್ಟಿದೆ. ಇವಾಗ ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ ಹಾಕಿದ್ದೀನಿ. ನಾನು 3/4 kg ಚಿಕನ್ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಅರ್ಧ kg ಫ್ರೈಗೆ ಹಾಕಿದ್ದೀನಿ, ಇನ್ನು 3/4 kg ಬಿರಿಯಾನಿ ಮಾಡ್ತಾಯಿದ್ದೀನಿ. ಚಿಕನ್ ಎಷ್ಟು ಕ್ವಾಂಟಿಟಿ ತೊಗೋತೀರೋ ಅಷ್ಟೇ ರೈಸ್ ಹಾಕ್ಕೋಬೇಕು. ಇವಾಗ 1 kg ಚಿಕನ್ ಹಾಕ್ಕೊಂಡ್ರೆ 1 kg ರೈಸ್ ಹಾಕ್ಕೋಬೇಕು. ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ, ಪೀಸು ಸಣ್ಣವಾಗಿ ಸಿಗುತ್ತೆ. ನೀವು ರೈಸ್ ಜಾಸ್ತಿ ಹಾಕ್ತೀರಿ, ಪೀಸ್ ಕಮ್ಮಿ ಮಾಡ್ತೀನಿ ಅಂದರೆ ಚೆನ್ನಾಗಿರಲ್ಲ. ಬರೀ ಅನ್ನನೇ ಸಿಗ್ತಾ ಇರುತ್ತೆ, ರೈಸಾಗಿ ಸಿಗ್ತಾ ಇರುತ್ತೆ. ಇವಾಗ ಒಂದು 2 ನಿಮಿಷ ಬೇಯಲಿ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಚಿಕನ್ ಉರಿಬೇಕಂದ್ರೇ ಉಪ್ಪು ಹಾಕ್ಕೋಬೇಕು, ಯಾಕೆ ಅಂದರೆ ಚಿಕನ್ಗೆಲ್ಲ ಉಪ್ಪು ಖಾರ ಹಿಡಿಬೇಕು. ಅದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕಿದ್ದೀನಿ. ಚಿಕನ್ ಒಂದು 2 ನಿಮಿಷ ಬೇಯಲಿ. ಇವಾಗ ಪುದೀನ ಸೊಪ್ಪು ಹಾಕ್ಕೊಳ್ಳೋಣ. ಪುದೀನ ಯಾಕೆ ಹಾಕೋದು ಅಂದರೆ ಫ್ಲೇವರ್ ಚೆನ್ನಾಗಿ ಬೀಳುತ್ತೆ. ಕೊತ್ತಂಬರಿ, ಪುದೀನ ಹಾಕ್ತಾಯಿದ್ದೀನಿ. ಇವಾಗ ಮೊಸರು ಹಾಕ್ಕೊಳ್ಳೋಣ. ಮೊಸರು ಹಾಕಿದ್ದೀನಿ.
ಇವಾಗ ಧನಿಯಾ ಪುಡಿ ಹಾಕ್ಕೊಳ್ಳೋಣ 1 ಸ್ಪೂನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಲೋಟದಲ್ಲಿ ಅಕ್ಕಿ ಹಾಕಿರೋದು 1 ಲೋಟ, 3 ಲೋಟ ನೀರು ಹಾಕ್ಕೊಳ್ಳೋಣ. ಮೂರು ಲೋಟ ನೀರು ಹಾಕಿದ್ದೀವಿ. ನೀರು ಒಂದು ಸ್ವಲ್ಪ ಕುದಿ ಬಂದಾಗ ಅಕ್ಕಿ ಹಾಕ್ಕೊಳ್ಳೋಣ. ಅಕ್ಕಿ ತೊಳೆದ್ಬಿಟ್ಟು ಯಾವಾಗಲೇ ನೆನೆಸಿಕ್ಕಿದ್ದೀನಿ. ಇದು ಕುದಿ ಬರಲಿ. ನೀರು ನೋಡಿ ಕುದೀತಿದೆ. ಇವಾಗ ತೊಳೆದಿರೋ ಅಕ್ಕಿನ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚೋಣ. ಅಕ್ಕಿ ಹಾಕಿದ್ದೀನಿ. 2 ವಿಷಿಲ್ ಕೂಗಿದ್ರು ಸಾಕು. ನಾನೇನು ಕಲರು ಏನೂ ಹಾಕಿಲ್ಲ, ನ್ಯಾಚುರಲ್ ಕಲರೇ ಇದೆಲ್ಲ. ಸೊ ಬಿರಿಯಾನಿ ಚೆನ್ನಾಗಿ ಕಾಣಲಿ ಅಂತ ಕಲರೆಲ್ಲ ಹಾಕ್ತಾರೆ. ಸೊ ನಾನೇನು ಕಲರ್ ಏನು ಹಾಕಿಲ್ಲ. ಇವಾಗ ಕುಕ್ಕರ್ ಮುಚ್ಚಿಬಿಟ್ಟು 1-2 ವಿಷಿಲ್ ಅಷ್ಟೇ. 2 ವಿಷಿಲ್ ಕೂಗಿದ್ರೆ ಸಾಕು. ಬಿಸಿ ಬಿಸಿ ಬಿರಿಯಾನಿ ರೆಡಿ. ನಿಮ್ಮ ಮನೇಲಿರೋ ಪದಾರ್ಥದಲ್ಲೇ ಮಾಡಿದ್ದು. ಏನು ಈಚೆಯಿಂದ ತರೋ ಪದಾರ್ಥ ಏನೂ ಇಲ್ಲ, ಬರೀ ಚಿಕನ್ ಅಂತಂದರೆ ಸಾಕು. ನೋಡಿದ್ರೆಲ್ಲ ಎಷ್ಟು ಕ್ವಿಕ್ಕಾಗಿ ಆಯಿತು ಅಂತ. ಕುಕ್ಕರ್ ತೆಗೆದ ತಕ್ಷಣ ಏನು ಚೆನ್ನಾಗಿ ಸ್ಮೆಲ್ ಬರ್ತಿದೆ ಗೊತ್ತಾ. ಟೇಸ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮನೆ ಮಕ್ಕಳು ಕಾವ್ಯ.